ಪ್ರೋಗ್ರೆಸ್ ಏನಿದೆ ಸರ್ ಆ ಕೇಸ್ ಅಂತ? ಅಲ್ಲ, ಅದು ಇನ್ನೂ ಕೆಲವು ಇಂಪಾರ್ಟೆಂಟ್ ಲೀಡ್ಸ್ ಸಿಕ್ಕಿದೆ. ಅವರು ಯಾವ ಕಡೆ ಹೋಗಿದ್ದಾರೆ ಮತ್ತು ಬಟ್ಟೆ ಬದಲಾಯಿಸ್ಕೊಂಡಿರೋದು ಮತ್ತೆ ಅದೆಲ್ಲ ಸ್ವಲ್ಪ ಲೀಡ್ಸ್ ಸಿಕ್ಕಿದೆ. ಕೆಲವು ವಿಷಯಗಳನ್ನ ಬಹಿರಂಗ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಲೀಡ್ಸ್ ಸಿಕ್ಕಿದೆ, ನಿನ್ನೆ ಮೊನ್ನೆ ಎಲ್ಲ ಒಳ್ಳೆ ಲೀಡ್ಸ್ ಸಿಕ್ಕಿದೆ. ನನ್ಗನ್ಸುತ್ತೆ ಆದಷ್ಟು ಶೀಘ್ರವಾಗಿ ಹಿಡಿತಾರೆ ಅಂತ. ಬೇರೆ ಕಡೆ ಹೋಗಿದ್ದಾರೆ ಸರ್, ಬೆಂಗಳೂರಲ್ಲಿ ಅಂತ? ಅದೇನೆ, ಬೆಂಗಳೂರಲ್ಲಿದ್ದಾರ ಬೇರೆ ಕಡೆ ಹೋಗಿದ್ದಾರ ಅವೆಲ್ಲ ನೋಡ್ತಾ ಇದ್ದಾರೆ. ಅವರು ಬಸ್ಸಲ್ಲಿ ಪ್ರಯಾಣ ಮಾಡಿರೋದು ಈಗಾಗಲೇ ತಮಗೆಲ್ಲ ಗೊತ್ತಾಗಿದೆ. ಅದನ್ನೇ ಲೀಡ್ ತಗೊಂಡು ಫಾಲೋ ಅಪ್ ಮಾಡಿದ್ದಾರೆ. ಇಂಪಾರ್ಟೆಂಟ್ ಲೀಡ್ಸ್ಗಳು ಕೂಡ ಸಿಕ್ಕಿದಾವೆ. ಸರ್, ಆಸಿಡ್ ದಾಳಿ ಸಂಬಂಧಪಟ್ಟ ಹಾಗೆ ಆಸಿಡ್ ನಿಷೇಧ ಮಾಡೋ ತರ ಪ್ರಸ್ತಾಪ ಇದೆಯಾ ಅಂತ? ಹೌದು, ಇವತ್ತು ನಾಳೆ ಒಂದು 2-3 ದಿವಸದೊಳಗಾಗಿ DGಯಿಂದ ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಇಂಡಸ್ಟ್ರೀಸ್ಗೆ ಬರುತ್ತೆ, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ಗೆ, ಅವರಿಗೆ ಪತ್ರ ಬರಿತೇವೆ. ಈ ರೀತಿ ಫ್ರೀ ಸೇಲ್ಸ್ ಆಗಬಾರ್ದು, ಯಾರು ಹೋಗಿ ಆ್ಯಸಿಡನ್ನು ಎಲ್ಲಿ ಬೇಕಾದ್ರೂ ಕೊಂಡ್ಕೊಳ್ಳೋದಕ್ಕೆ ಆಗಬಾರ್ದು. ಎಲ್ಲಾದರೂ ಕೆಮಿಕಲ್ ಇದು ಡೀಲ್ ಮಾಡ್ತಾರಲ್ಲ, ಆ ಥರ ಅವ್ರಿಗೆ ಮಾತ್ರ ಪರ್ಮಿಷನ್ ಕೊಡಬೇಕು ಅಂಥೇಳಿ ನಾವು ನಿಷೇಧ ಮಾಡೋದಕ್ಕೆ ಪತ್ರ ಬರಿತೇವೆ ಪೊಲೀಸ್ ಕಡೆಯಿಂದ. ಇಲ್ಲ, ಇನ್ವೆಸ್ಟಿಗೇಷನ್ನಲ್ಲಿ ಕರೆದು ಅವರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅರೆಸ್ಟ್ ಅಂತ ಯಾವುದೂ ಆಗಿಲ್ಲ. ಅದನ್ನು ಕೆಲವರು ಅರೆಸ್ಟ್ ಅಂತ ತಿಳ್ಕೊಂಡಿದ್ದಾರೆ, ಕೆಲವರು ಎನ್ಕ್ವೈರಿ ಅಂತ ತಿಳ್ಕೊಂಡಿದ್ದಾರೆ. ಅರೆಸ್ಟ್, ಮುಖ್ಯಮಂತ್ರಿಗಳು ಕೂಡ ಅದನ್ನು ಅರೆಸ್ಟ್ ಅಂದ್ಬಿಟ್ರು ಅವತ್ತು. ಆದರೆ ಅರೆಸ್ಟ್ ಅಂತಲ್ಲ, ಅವ್ರನ್ನ ಕರೆದು ಇನ್ವೆಸ್ಟಿಗೇಟ್ ಮಾಡಿ ಆಮೇಲೆ ಕಳಿಸ್ಕೊಟ್ಟಿದ್ದಾರೆ. ಅದು ಮುಂದುವರಿಯುತ್ತೆ. ಅದು ನಮ್ಮಲ್ಲಿ ಸುರ್ಜಿವಾಲ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಅಲ್ಲಿನ ಉಸ್ತುವಾರಿ ಒಬ್ಬರನ್ನ ನೇಮಕ ಮಾಡಿದ್ದಾರೆ ಸ್ಕ್ರೀನಿಂಗ್ ಕಮಿಟಿಗೆ. ಅವರು ಮೀಟಿಂಗ್ ಮಾಡಿದ್ದಾರೆ, ಈಗಾಗಲೇ 2 ಮೀಟಿಂಗ್ ಮಾಡಿದ್ದಾರೆ. ಇವತ್ತು ನಾಳೆಗೆ ಅಂತಿಮಗೊಳಿಸ್ತಾರೆ. ಅದು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಹೋಗ್ಬೇಕು. ಮತ್ತೆ ಡೆಲ್ಲಿನಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಆಗುತ್ತೆ, ACC ಅಧ್ಯಕ್ಷರ ನೇತೃತ್ವದಲ್ಲಿ 16 ಜನ ಏನೋ ಇದ್ದಾರೆ. ಅದು ಅಲ್ಲಿ ಕ್ಲಿಯರ್ ಆದಾಗ ಮಾತ್ರ ಅಧಿಕೃತವಾಗಿ ಪ್ರಕಟಣೆ ಮಾಡ್ತಾರೆ. ಅಲ್ಲ, ಇವೆಲ್ಲ ಪ್ರಿಲಿಮಿನರೀಸು, ಇವೆಲ್ಲ ಸ್ಕ್ರೀನಿಂಗು ಮತ್ತು ಇದೆಲ್ಲ ಫೈನಲ್ ಮಾಡ್ಕೊಂಡು ಅಲ್ಲಿಗೆ ತೊಗೊಂಡು ಹೋಗ್ತಾರೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ. ನಮ್ಮ ರಾಜ್ಯದಿಂದ ಜಾರ್ಜ್ ಅವರಿದ್ದಾರೆ ಅದರಲ್ಲಿ. ಆಮೇಲೆ ನಮ್ಮವರೇ ಅಧ್ಯಕ್ಷರಾಗಿರೋದ್ರಿಂದ ಸ್ವಲ್ಪ ಈಸಿ, ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ, ಅವರೇನು ಒಟ್ಟಿಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು, ಎಲ್ಲ ಒಂದೇ ಲಿಸ್ಟಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ. ಬಟ್ ಕೆಲವೆಲ್ಲ ಏನಾದರೂ ಇನ್ನೂ ಅಂತಿಮವಾಗಿ ತೀರ್ಮಾನಗಳಾಗದೇ ಇದ್ರೆ, ಯಾಕೆಂದರೆ ನಮಗೆ ಬೇರೆ ಪಕ್ಷದಿಂದ ಬರೋರು ಇದ್ದಾರೆ, ಅಂಥವ್ರಿಗೆ ಏನಾದರೂ ಕನ್ಸಿಡ್ರೇಷನ್ ಇದ್ದರೆ ಅದನ್ನು ಹೋಲ್ಡ್ ಮಾಡ್ತಾರೆ. ಅದರಿಂದ ಒಂದೇ ಸರಿ ಆಗ್ಬೋದು, ಇಲ್ಲ ಎರಡನೇ ಲಿಸ್ಟ್ ಅಂತ ಏನಾದರೂ ಆಗ್ಬೋದು. Sir, and also regarding the sloganeering case, the BJP claims that the FSL report reached the police on March 1st, but there was a delay in arrest, sir. See, I don't want to comment on that. Whatever they want to say, I don't have to reply to them. You see, we have said, we have acted on what we said. What we said on the floor of the house, as soon as we get the FSL report, and if it is positive, we'll take action on that. And that is exactly what we have done. We have arrested those 3 people. The investigation will continue. Once the investigation is done, they will file a charge sheet and whatever legal process will take place. Sir, had the FSL report reached on March 1st, sir? No, it doesn't. How does it matter? Whether it reached on 1st or 2nd, 3rd, how does it matter? No, there was a delay in arrest, so that's... No. How does it matter? I'm asking them. How does it matter? We have acted upon, the issue. The purpose in which the FSL was, taken is only to see that whether it was true or not. And when they said yes, it is positive, and we have acted upon that. We immediately arrested them.
There are certain internal things which even our opposition leader, Mr. Ashok and Bommai, they were also home ministers, and Araga Gnanendra is also home minister. They would know, what sort of things goes on inside the department, and that they also know. Just for the sake of political things, if they want to make a politics out of it, I can't help it. Thank you. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.